ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ತುಂಬಾ ಪವರ್ಫುಲ್ ಆಗಿರುವಂಥದ್ದು ಆ್ಯಂಡ್ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಈ ಒಂದು ರೀಡಿಂಗಿಗೋಸ್ಕರ, ಇದು ನಿಮಗೋಸ್ಕರನೇ ಆಗಿರುತ್ತೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಲ್ವಾ? ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಪರಿಸ್ಥಿತಿ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನು ಈ ಒಂದು ಟ್ಯಾರೋ ರೀಡಿಂಗ್ ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ರಿಯೂನಿಯನ್ ಅಂತ ಹೇಳಿಬಿಟ್ಟು 111 ಹಾಕಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಕಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ನಾನೇನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಯಾಕಂದರೆ ನಿಮ್ಮ ಈ ಒಂದು ಸಣ್ಣ ಬದಲಾವಣೆನೇ ನಿಮಗೆ ಅತಿ ಹೆಚ್ಚು ದೊಡ್ಡ ಸಂತೋಷನ ಕೊಡುತ್ತೆ. ನೆನಪಿರಲಿ, ನಾವು ತಗೊಳ್ಳೋಂಥ ಸಣ್ಣ ಸಣ್ಣ ಸ್ಟೆಪ್ಗಳೇ ಮುಂದಿನ ನಮ್ಮ ಜೀವನಕ್ಕೆ ದೊಡ್ಡದಾಗಿ. ಹಿಂದೊಂದು ದಿನ ತಿರುಗಿ ನೋಡ್ತೀವಲ್ವ, ಒಂದಷ್ಟು ದಿನ ಮುಂದೆ ಹೋದ್ಮೇಲೆ ಸ್ವಲ್ಪ ಹಿಂತಿರುಗಿ ನೋಡಿದಾಗ ಅನಿಸುತ್ತೆ, ಇದನ್ನು ನಾನು ದಾಟ್ವನ್ನ, ಅಥವಾ ಆ ನಿರ್ಧಾರ ತಗೊಂಡಿದ್ದು ಒಳ್ಳೆಯದಾಯಿತು ಅನ್ನೋಂಥ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ವಾ, ಅದು ರಿಯಲ್ ಲೈಫ್. ಹಾಗೆ ಕಣ್ಣೀರು ಹಾಕ್ಕೊಳ್ತಾ 10 ವರ್ಷ ಆದರೂ ಅಲ್ಲೇ ಗೊಳೋ ಅಂತ ಹತ್ಕೊಂಡು, ಹಿಂತಿರುಗಿ ನೋಡಿದ್ರು ಅದೇ ಗೊಳೋ ಅಂತ ಹತ್ಕೊಂಡಿರೋವಂಥದ್ದು, ಮುಂದೆ ನೋಡಿದ್ರು ಅದೇ ಅಳು, ಈಗಿರೋದು ಅದೇ ಅಳು. ಸೊ ಇದು ಅಲ್ಲ ಜೀವನ. ಓಕೆ, ಸೊ ಚಿಕ್ಕ ಚಿಕ್ಕ ತಗೊಳ್ಳೋಂಥ ಸ್ಟೆಪ್ ನಮ್ಮ ಜೀವನಕ್ಕೆ ಬದಲಾವಣೆನ ತರ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸಣ್ಣ ಕಮೆಂಟ್ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಓಕೆ, ನೆನಪಿರಲಿ. ಯಾರೆಲ್ಲ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಆಗಿರ್ಬೋದು, ನಾನು ಹೇಳೋ ಥರ ಕಮೆಂಟ್ ಮಾಡೋ ಮುಖಾಂತರ ಆಗಿರ್ಬೋದು, ಲೈಕ್ ಮಾಡೋ ಮುಖಾಂತರ ಆಗಿರ್ಬೋದು. ವೆರಿ ಗುಡ್, ಯು ಆರ್ ರಿಯಲಿ 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 ಗ್ರೇಟ್. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ? ಸೊ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ. ನಾನು ಯಾವಾಗ ಕ್ಯಾಂಡಲ್ ಫ್ಲೇಮ್ನ ಹಚ್ಚುತ್ತೀನಲ್ವ, ಆವಾಗ ಅವ್ರ ಹೆಸರನ್ನು ಮನಸ್ಸಲ್ಲೇ ಫೀಲ್ ಮಾಡ್ತಾ ಹೇಳಬೇಕು. ಎಕ್ಸಾಂಪಲ್ ಅಭಿಷೇಕ್ ಅಂತ ಇದೆ ಅಂತ ಹೇಳಿದ್ರೆ ನಿಮ್ಮ ಹೆಸರು, ಅಥವಾ ನಿಮ್ಮ ಪಾರ್ಟ್ನರ್ ಹೆಸರು, ನಿಮ್ಮ ಪಾರ್ಟ್ನರ್ ಹೆಸರು ಫೀಲ್ ಮಾಡ್ತಾ ಅವ್ರ ಹೆಸರನ್ನು ಹೇಳಬೇಕು. ಸುಮ್ಮನೆ ಜಪ ಮಾಡೋದಲ್ಲ. ಓಕೆ, ಎಸ್, ನಾನು ಸುಮ್ಮನೆ ಹೇಳಿದ್ದು. ಓಕೆನಾ? ಸೊ ಇಲ್ಲಿ ಯಾರ್ದು ಪರ್ಟಿಕ್ಯುಲರ್ ಆಗಿ ಹೆಸರು ಇಟ್ಕೊಂಡು ನಾನು ಹೇಳಿದ್ದಲ್ಲ, ಜಸ್ಟ್ ನೆನಪಿಗೆ ಬಂತು, ಬಾಯಿಗೆ ಬಂತು, ಹೇಳಿದೆ ಅಷ್ಟೇ. ಎಸ್, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನು ಫೀಲ್ ಮಾಡ್ತಾ ಹೇಳಿ. ಆದಿಪರಾಶಕ್ತಿ ಜಗನ್ನಾಥ. ಓಕೆ, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮಗೆ ತುಂಬ ಅತ್ಯಂತ ಕಠಿಣವಾಗಿರುವಂತಹ ಘಟ್ಟ ಅನ್ನೋಂಥ ಕಾಣಿಸ್ತಿದೆ ಎನರ್ಜಿಯಲ್ಲಿ. ಇಲ್ಲಿ ಮೌನ ಅಂತ ಹೇಳಿದ್ರೆ ಕೇವಲ ಶಬ್ದಗಳಿಲ್ಲ, ಮಾತುಕತೆ ಇಲ್ಲ ಅನ್ನೋದು ಅರ್ಥ ಅಲ್ಲ. ಅದು ಒಂದು ಉತ್ತರವಿಲ್ಲದಂತಹ ಸಾವಿರಾರು ಪ್ರಶ್ನೆಗಳ ಸಂತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಓಕೆ, ಸೊ ನೋಡ್ಬೋದು ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಏನು ಬೀಳುತ್ತದೆಲ್ಲ ಆ ಕಡೆ ಈ ಕಡೆ ಸೇರ್ಕೊಳ್ತಾ ಇದೆ. ನಿಮ್ಮ ಪರ್ಸನ್, ನಿಮ್ಮ ಸಂಗಾತಿ ಮನಸ್ಸಿನಲ್ಲಿ ಒಂದಷ್ಟು ತಳಮಳಗಳು ಶುರು ಆಗಿರುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಲ್ಲಿ ಭಯ ಅನ್ನುವಂಥದ್ದು ಜಾಸ್ತಿ ಇದೆ, ಹಾಗೆಯೇ ಈಗೋ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಆ್ಯಂಡ್
ನಾನು ಯಾಕೆ ಮಾತಾಡಿಸ್ಬೇಕು ಅನ್ನುವಂಥ ಒಂದು ಹಠ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಹಠ ಸ್ವಭಾವ ಜಾಸ್ತಿ ಇದೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಮನಸ್ಸಲ್ಲಿದೆ, ಬಟ್ ಅವ್ರು ಮಾಡ್ತಾ ಇಲ್ಲ, ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಕ್ಯಾಂಡಲ್ ಬೇರೆ ಬೇರೆ ದಾರಿ ಕಡೆ ಹರಿತಾ ಇರೋದನ್ನು ನೋಡ್ಬೋದು. ಅದರ ಅರ್ಥ ಇಲ್ಲಿ ನೀವು ಮತ್ತು ನಿಮ್ಮ ಪರ್ಸನ್ ಬೇರೆ ಬೇರೆ ಹಾದಿಯಲ್ಲಿದ್ದರೂ ಕೂಡ ಇಬ್ರಿಗೂ ಕೂಡ ಇಲ್ಲೊಂದು ಕಡೆ ತುಂಬ ವ್ಯತ್ಯಾಸಗಳು ಜಾಸ್ತಿ ಕಾಣಿಸ್ತಿದೆ. ನೀವು ಉತ್ತರ ಆದರೆ ನಿಮ್ಮ ಪರ್ಸನ್ ದಕ್ಷಿಣ, ಆ ಥರದ ಎನರ್ಜಿ ಬರ್ತಿದೆ ಇಲ್ಲಿ. ಆ ಥರ ಇದ್ರೂ ಕೂಡ ಗುರಿ ಮಾತ್ರ ಇಬ್ಬರದ್ದು ಒಂದೇ ಆಗಿದೆ ಇಲ್ಲಿ. ಒಂದೇ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ. ಅವ್ರೇನು ಹಠ ಮಾಡ್ತಿದ್ದಾರೆ ಅಥವಾ ಈಗೋ ತೋರಿಸ್ತಾ ಇದ್ದಾರೆ ಅಥವಾ ಅವ್ರೇನು ಭಯ ಪಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಅವ್ರಿಗೆ ಇಲ್ಲಿ ಪಶ್ಚಾತ್ತಾಪ ಅನ್ನುವಂಥದ್ದು ಕಾಡ್ತಾ ಇದೆ. ಓಕೆ, ಅವರ ಕಣ್ಣೀರಾಗಿರಬಹುದು ಅಥವಾ ಅವರು ನಿಮ್ಮ ಮೇಲಿಟ್ಟಿರುವಂತಹ ಅಪಾರವಾದಂತಹ ಪಶ್ಚಾತ್ತಾಪವನ್ನು ಇಲ್ಲಿ ಸೂಚಿಸ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಡೋಂಟ್ ವರಿ, ಇಲ್ಲಿ ನೋಡಬಹುದು ಹನಿಗಳು ಎಲ್ಲ ಒಂದಕ್ಕೊಂದು ಜಾಯಿಂಟ್ ಆಗಿ ಸೇರ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಯೂನಿವರ್ಸ್ ನಿಮ್ಮಿಬ್ಬರನ್ನ ಮತ್ತೆ ಒಂದು ಮಾಡೋದಕ್ಕೆ ಎಫರ್ಟ್ ಹಾಕ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ನೋಡ್ಬೋದು ಎಲ್ ಅಂತ ಇದೆ. ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರಾದರೂ ಮ್ಯಾರಿಡ್ ಪೀಪಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ನಿಮ್ಮ ವೈಫ್ ಇರ್ಬೋದು, ನಿಮ್ಮಿಂದ ಇವಾಗ ಈ ಕ್ಷಣ ದೂರ ಇರ್ಬೋದು, ಬಟ್ ಯಾರೋ ಮಾತನ್ನ ಕೇಳ್ಕೊಂಡು ಅವ್ರು ದೂರ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಕೇಳುವಂತಹ ಮಾತು ಅಥವಾ ಬೇರೆಯವ್ರು ಹೇಳಿದಂಥ ಮಾತು ಕೇಳೋದು ಸ್ವಲ್ಪ ದಿನದವರೆಗೆ ಮಾತ್ರ, ಚಿಂತೆ ಮಾಡಬೇಡಿ. ಇಲ್ಲಿ ಕೆಲವೊಬ್ರು ಮನೆ ಹಿರಿಯ ವ್ಯಕ್ತಿ ಅಂತ ಅಂದ್ಕೊಂಡವ್ರೇನೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಮಾಡಿರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಸೊ ಆ ನೆಗೆಟಿವಿಟಿ ಎಲ್ಲದೂ ಕೂಡ ಕರ್ಮ ರಿಟರ್ನ್ ಆಗಲೇಬೇಕು. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಎಲ್ ಲೆಟರ್, ಜೆ ಲೆಟರ್, ಡಿ ಲೆಟರ್, ಓಕೆ ನೋಡ್ಬೋದು ಇಲ್ಲಿ ಸಿ ಎರಡು ಕೂಡ ಒಂದೇ ಥರ. ಓಕೆ, ಸೊ ಯೂನಿವರ್ಸ್ ನಿಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ನೋಡಿ ಇಲ್ಲಿದೆ ನೋಡಿ. ಓಕೆ, ಒಂದು ರಿಯೂನಿಯನ್ ಸಾಧ್ಯತೆ ಹೆಚ್ಚಾಗಿ ಬರ್ತಾ ಇದೆ. ನೋಡ್ಬೋದು ಒಂದು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಯೂನಿವರ್ಸ್ ನಿಮ್ಮ ಒಂದು ಪ್ರೀತಿನ ಸರಿ ಮಾಡೋದಕ್ಕೋಸ್ಕರ ಒಂದಷ್ಟು ಪ್ಲ್ಯಾನಿಂಗ್ನ ನಡೆಸ್ತಾ ಇರುವಂತಹ ಎನರ್ಜಿ ಬರ್ತಿದೆ ಇಲ್ಲಿ. 1 ಮಿನಿಟ್. ಅಮ್ಮ ಅತಿಪರಾಶಕ್ತಿ. ಓಕೆ, ಎಸ್, ಕಂಟಿನ್ಯೂ ಮಾಡೋಣ. ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಆರ್ ಲೆಟರ್ ಕ್ಲಿಯರ್ ಆಗಿ ಬರ್ತಾ ಇದೆ. ಇಲ್ಲಿ ರಿಯೂನಿಯನ್ ಅನ್ನುವಂಥದ್ದು ನೋಡ್ಬೋದು. ಸಿ ಆರ್, ಓಕೆ, ಪಾಸಿಟಿವ್. ಪಿ ಲೆಟರ್ ಬರ್ತಿದೆ, ಬಿ ಲೆಟರ್ ಬರ್ತಿದೆ, ಎ ಲೆಟರ್, ಡಿ ಲೆಟರ್, ಎಲ್ ಲೆಟರ್, ಜೆ ಲೆಟರ್, ಜಿ ಲೆಟರ್, ಎಂ, ಎನ್, ವೈ, ಸಿ, ಐ. ಡೇಟ್ ಆಫ್ ಬರ್ತ್ 16, 17, 6, 19, 1, 9, 10, 13, 22, 24, 29, 30. ಓಕೆ, ನೆಕ್ಸ್ಟ್ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ.
ದ ಮೂನ್ ಕಾರ್ಡ್ ಬಂದಿದೆ. ಓಕೆ, 7 ಆಫ್ ಪೆಂಟಿಕಲ್, 3 ಆಫ್ ವ್ಯಾಂಡ್ಸ್, ನೈಟ್ ಆಫ್ ವ್ಯಾಂಡ್ಸ್, 7 ಆಫ್ ವ್ಯಾಂಡ್ಸ್, 8 ಆಫ್ ಕಪ್ಸ್, 5 ಆಫ್ ಪೆಂಟಿಕಲ್. ವಾವ್, 2 ಆಫ್ ಕಪ್ಸ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ದ ಹೈ ಪ್ರಿಸ್ಟಸ್. ಓಕೆ, ಹೈ ಪ್ರಿಸ್ಟಸ್ ಇದೆ ಇಲ್ಲಿ, ನೋಡೋಣ. 2 ಆಫ್ ಕಪ್ಸ್. ನಿಮ್ಮ ಪರ್ಸನ್ ಪ್ರಸ್ತುತ ಎನರ್ಜಿ, ಕರೆಂಟ್ ಎನರ್ಜಿ ಕನೆಕ್ಟ್ ಮಾಡಿದಾಗ ತಮ್ಮನ್ನು ತಾವೇ ಒಂಟಿಯಾಗಿ ಎಲ್ಲೊಂದು ಕಡೆ ಅವರೇ ಒಂಟಿಯಾಗಿಸ್ಕೊಂಡಿರುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಇದು ಕೇವಲ ಎಲ್ಲೋ ಒಂದು ಕಡೆ ಸೈಲೆನ್ಸ್ ಅಂತ ಅಂದ್ಕೊಳ್ಬಹುದು, ನೀವು ಮಾತು ಬಿಟ್ಟಿದ್ದಾರೆ ನಿಮ್ಮ ಪರ್ಸನ್ ಅಂತ ನೀವು ಅಂದ್ಕೊಳ್ಬಹುದು. ಈ ಒಂದು ನೋ ಕಾಂಟ್ಯಾಕ್ಟ್ ಬರೀ ಮೌನ ಮಾತ್ರ ಅಲ್ಲ, ಇದೊಂದು ನಿಮ್ಮ ಪರ್ಸನಿಗೆ ಆತ್ಮಾವಲೋಕನ ಅನ್ನುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಅವರು ತಮ್ಮ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ತಾ ಇರುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ ಇಲ್ಲಿ. ಅವ್ರ ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನೀವು ಅವ್ರ ಜೊತೆಯಲ್ಲೇ ಇದ್ರೇನೆ ಅವರು ತಪ್ಪುಗಳು ಅವರಿಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಈ ಒಂದು ಬ್ರೇಕಪ್, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಒಂದು ಅರ್ಥ ಇದೆ. ಸೊ ಸುಮ್ಮನೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಬಂದಿಲ್ಲ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅವರು ತಪ್ಪು ಅರಿವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಈ ಒಂದು ಮೌನ ಅಥವಾ ಈ ಒಂದು ನೋ ಕಾಂಟ್ಯಾಕ್ಟಿನ ಅಗತ್ಯತೆ, ಅವಶ್ಯಕತೆ ಎರಡೂ ಕೂಡ ಇತ್ತು ಇಲ್ಲಿ. ಓಕೆ, ನೋಡ್ಬೋದು 7 ಆಫ್ ಪೆಂಟಿಕಲ್ ಇದೆ ಆ್ಯಂಡ್ ದ ಮೂನ್ ಕಾರ್ಡ್ ಕೂಡ ಬರ್ತಿದೆ. ಆ್ಯಂಡ್ ಇಲ್ಲಿ 5 ಆಫ್ ಪೆಂಟಿಕಲ್. ತುಂಬ ನೋವು ಆಗ್ತಿರಬಹುದು ಈ ಕ್ಷಣ ನಿಮಗೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮಗೆ ತುಂಬ ಕಷ್ಟ ಕೊಡ್ತಾ ಇದೆ. ಆದರೆ ಈ ನೋವು ನಿಧಾನವಾಗಿ ಮಾಯ ಆಗುವಂತಹ ಎನರ್ಜಿ ಬರ್ತಿದೆ. ಹಳೆಯ ಜಗಳಗಳೇನಿತ್ತು ಅಥವಾ ಆ ಕಹಿ ನೆನಪುಗಳು ಏನಿತ್ತು ಅದೆಲ್ಲದೂ ಕೂಡ ದೂರ ಆಗುತ್ತೆ. ಕ್ಷಮೆಯ ಭಾವ ನಿಮ್ಮ ಪರ್ಸನಲ್ಲಿ ಮೂಡುತ್ತೆ. ಅಲ್ಲಿವರೆಗೆ ನೀವೇನು ಮಾಡಬೇಕಂದ್ರೆ ವೇಟ್ ಮಾಡಬೇಕಾಗತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ, ಮಗು ತಾಯಿನ ಹುಡ್ಕೊಂಡು ಬರಬೇಕೇ ವಿನಃ ತಾಯಿ ಮಗುನ ಹುಡ್ಕೊಂಡು ಹೋಗೋದಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ, ಇದು ಸೂಕ್ಷ್ಮವಾಗಿರೋಂಥ ವಿಷಯ. ಓಕೆನಾ? ಸೊ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಅವರೇ ನಿಮ್ಮನ್ನು ಹುಡ್ಕೊಂಬರ್ತಾರೆ, ಕ್ಷಮೆನೂ ಕೂಡ ಕೇಳ್ತಾರೆ. ನೀವೇನು ಮಾಡಬೇಕಂದ್ರೆ ಅಲ್ಲಿವರೆಗೆ ತಾಳ್ಮೆಯಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಜನ ನೋ ಕಾಂಟ್ಯಾಕ್ಟ್ ಬಂತು ಅಂದ ತಕ್ಷಣ ನೀವು ಇಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಡಿಪ್ರೆಷನಿಗೆ ಹೋಗಿ ಕಣ್ಣೀರು ಹಾಕ್ತಾ ಹಗಲು ರಾತ್ರಿ ಅಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಕೊಂಡು ಕಣ್ಣೀರು ಹಾಕ್ಕೊಂಡಿದ್ದೀರಾ ಇಲ್ಲಿ. ಸೊ ನೀವು ಯೂನಿವರ್ಸ್ನ ನಂಬ್ತಾ ಇದ್ದೀರಾ, ನೀವು ನಂಬಿರೋ ದೇವ್ರನ್ನ ನಂಬ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬಿಕೆ ಇಡಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವ ದೇವರನ್ನ ನಂಬಿ ದೀಪ ಹಚ್ಚಿರ್ತೀರಲ್ವ, ದೇವರ ಮುಂದೆ ದೀಪ ಏನು ಹಚ್ತೀರಲ್ವಾ, ಅಲ್ಲಿ ಬೆಳಗತ್ತಲ್ವ, ದೀಪ ಹಚ್ಚಿದಾಗ ಬೆಳಕು ಬರುತ್ತೆ. ಆ ಬೆಳಕು ನಿಮ್ಮ ಕತ್ತಲೆಯ ಜೀವನವನ್ನು ಬೆಳಗಿಸುತ್ತೆ. ಓಕೆ, ಶೀಘ್ರದಲ್ಲೇ ಒಂದು ಪಾಸಿಟಿವ್ ಮೆಸೇಜ್ ಅಥವಾ ಕಾಲ್ ಬರುವಂತಹ ಲಕ್ಷಣ ಕೂಡ ಇಲ್ಲಿ ಪಾಸಿಟಿವ್ ಆಗಿ ಬರ್ತಾ ಇದೆ ಎನರ್ಜಿ. ಇಲ್ಲಿ ಎನರ್ಜಿ ನೋಡಿದಾಗ ಓಕೆ, ನಿಮ್ಮ ಪರ್ಸನ್ ಮನಸ್ಸಲ್ಲೂ ಕೂಡ ನಿಮ್ಮ ಬಗ್ಗೆ ಒಂದಷ್ಟು ಪ್ರೀತಿಗಳಿದ್ರೂ ಕೂಡ ಆ ಪ್ರೀತಿ ಅಹಂಕಾರ, ಭಯ ಹಾಗೆ ಹಠದಿಂದ ಮುಚ್ಚೋಗಿರುವಂತಹ ಎನರ್ಜಿ ಇದೆ ಇಲ್ಲಿ. ಒಂದ್ಸಲ ಒಂದು ಹೂವು ಗಾಳಿ ಪರಸ್ಪರ ಪ್ರೀತಿ ಮಾಡ್ತಾ ಇರತ್ತೆ, ಹೂವು ಮತ್ತೆ ಗಾಳಿ. ಒಂದು ಸಣ್ಣ ಅಸಮಾಧಾನ ಬರುತ್ತೆ, ಹೂವು ಮತ್ತೆ ಗಾಳಿ ಮಧ್ಯೆ ಒಂದು ಸಣ್ಣ ಜಗಳಗಳಾಗ್ಬಿಡುತ್ತೆ. ಜಗಳ ಆದಾಗ ಗಾಳಿ ಏನು ಮಾಡುತ್ತೆ, ಗಾಳಿ ಬೀಸೋದನ್ನ ನಿಲ್ಲಿಸ್ಬಿಡುತ್ತೆ. ಹೂವು ಏನಾಗುತ್ತೆ, ಬಾಡೋಗೋದಿಕ್ಕೆ ಶುರು ಆಗುತ್ತೆ. ಗಾಳಿಗೆ ಅವಾಗ ಅನ್ಸುತ್ತೆ, ನಾನು ಬೀಸಿದ್ರೆ ಹೂವಿಗೆ ಹೂವಿನ ದಳಗಳೆಲ್ಲ ಏನಾಗುತ್ತೆ, ಉದುರೋಗತ್ತೆ ಅಂತ ಹೇಳ್ಬಿಟ್ಟು ಏನಾಗುತ್ತೆ, ಅದು ಸೈಲೆಂಟ್ ಆಗಿರುತ್ತೆ. ಕೋಪ ಇರುತ್ತೆ ಬಟ್ ಮಾತಾಡ್ಸೋಕೆ ಹೋಗಲ್ಲ, ಅಂದರೆ ಗಾಳಿ ಬೀಸೋದಿಕ್ಕೆ ಹೋಗಲ್ಲ. ಹೂವಿಗೆ ಅನ್ನಿಸ್ತು ಗಾಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಅದಕ್ಕೆ ಅದು ಸೈಲೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು.
ಆದರೆ ಸತ್ಯ ಏನು ಅಂತ ಹೇಳಿದ್ರೆ, ಗಾಳಿ ಬೀಸದಿದ್ದರೆ ಹೂವಿನ ಸುಗಂಧ ಹರಡೋದಿಲ್ಲ. ಪ್ರೀತಿಯಲ್ಲಿ ಈ ಒಂದು ನೋ ಕಾಂಟ್ಯಾಕ್ಟ್ ಅನ್ನುವಂಥದ್ದು ಒಂದು ನಿಮ್ಮಿಬ್ಬರ ಒಂದು ಆ ಪ್ರೀತಿಯ ಎನರ್ಜಿ ಏನಿದೆ, ಇಬ್ಬರಲ್ಲೂ ಇರುವಂತಹ ಒಬ್ರ ಮೇಲೆ ಒಬ್ರು ಇರುವಂತಹ ಪ್ರೀತಿ ಏನಿದೆ, ಅದನ್ನು ಅರ್ಥ ಮಾಡಿಸೋದಿಕ್ಕೆ ಆ್ಯಂಡ್ ಅದೇನು ಪ್ರೀತಿ ಅಂದರೆ ಏನು ಅಂದು ಕೆಲವೊಬ್ರಿಗೆ ಇಲ್ಲಿ ನಿಮಗೆ ಗೊತ್ತಿದ್ರು ಕೂಡ ನಿಮ್ಮ ಪರ್ಸನಿಗೆ ಅದು ಗೊತ್ತಿಲ್ಲ. ಸ್ವಲ್ಪ ಹುಡುಗಾಟಿಕೆ ಆ್ಯಂಡ್ ಇದರಲ್ಲಿ ಎನರ್ಜಿ ನೋಡಿದಾಗ ಅಷ್ಟು ಸೀರಿಯಸ್ನೆಸ್ ಇಲ್ಲ ಅಂತ ಕಾಣಿಸುತ್ತೆ. ಈ ನೋ ಕಾಂಟ್ಯಾಕ್ಟ್ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನಲ್ಲಿ ಒಂದು ಸೀರಿಯಸ್ನೆಸ್ ತರೋದಕ್ಕೋಸ್ಕರ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರೋದು. ಅರ್ಥ ಮಾಡ್ಕೊಳ್ಳಿ, ಮಳೆಗಾಲಕ್ಕೂ ಮುನ್ನ ಬರುವ ಬೇಸಿಗೆಯಂತೆ ಈ ಒಂದು ನೋ ಕಾಂಟ್ಯಾಕ್ಟ್ ಆಗಿದೆ. ಈ ಒಂದು ಮೌನ ಏನಿದೆ ನಿಮ್ಮ ಪ್ರೀತಿಯ ಆಳವನ್ನ ಅಳೆಯುವ ಮಾಪಕ ಆಗಿದೆ. ಓಕೆ, ನೆನಪಿರ್ಲಿ, ನಿಮ್ಮ ಮೇಲಿರುವಂತಹ ಪ್ರೀತಿ ನಿಮ್ಮ ಪರ್ಸನ್ಗೆ ಯಾವುದೇ ಕಾರಣಕ್ಕೂ ಅದು ಹೋಗಲಿಲ್ಲ. ಅದು ಕೇವಲ ಎಲ್ಲೋ ಒಂದು ಕಡೆ ವಿಶ್ರಾಂತಿ ಪಡೀತಾ ಇದೆ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಬರ್ತ್ಡೇ ನಿಮ್ದು ಆಚರಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು ಮ್ಯಾಮ್, ನನ್ನ ಬರ್ತ್ಡೇ ಇವತ್ತಿತ್ತು, ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಅಟ್ಲೀಸ್ಟ್. ಓಕೆ, ನೆನಪಿರಲಿ, ಇದು ಆ್ಯನಿವರ್ಸರಿ ಆದರೂ ಅಷ್ಟೇ ಕಮೆಂಟಲ್ಲಿ ತಿಳಿಸಿ, ನನ್ನ ಆ್ಯನಿವರ್ಸರಿಗೆ ಥ್ಯಾಂಕ್ ಯು ಮ್ಯಾಮ್ ವಿಶ್ ಮಾಡಿದ್ದಕ್ಕೆ ಅಂತ ಹೇಳಿದರೆ ಸಾಕು, ಅಷ್ಟೇ ಸಾಕು. ಥ್ಯಾಂಕ್ ಯು ಮ್ಯಾಮ್ ವಿಶ್ ಮಾಡಿದ್ದಕ್ಕೆ ಅಂತ ಹೇಳಿದರೆ ಅಷ್ಟೇ ನನಗೆ ಗೊತ್ತಾಗುತ್ತೆ, ಓ ಇವತ್ತು ಇವ್ರ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಏನಿದ್ರು ಎರಡರಲ್ಲಿ ಏನೋ ಒಂದು ಇತ್ತು ಅಂತ ಹೇಳಿ ಅನ್ಕೊತೀನಿ ನಾನು. ಓಕೆ, ಸೊ ನೆನಪಿರಲಿ ಇದು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ. ರಿಯೂನಿಯನ್ ಅಂತ ಹೇಳಿ 111 ಆ್ಯಡ್ ಮಾಡಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕು ಈ ವಿಡಿಯೋನ ಅಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ಜೊತೆಗೆ ಕನೆಕ್ಟ್ ಆಗಿ. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್.